ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಶುರು ಮಾಡಿದೆ. ಬ್ರೇಕ್ಫಾಸ್ಟಿಗೆ ಇವತ್ತು ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಇವತ್ತು ಶಿವರು ಕೂಡ ಮನೆಯಲ್ಲೇ ಇದ್ದರು, ಹಾಗಾಗಿ ಸ್ವಲ್ಪ ಬೇಗ ತಿಂಡಿ ಮಾಡಿಕೊಂಡೆ. ನಾನಿಲ್ಲಿ ಡ್ರೈ ಫ್ರೂಟ್ಸ್ದು ಸ್ಮೂತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೆ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಎಲ್ಲದನ್ನು. ಬಾದಾಮಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಬಾದಾಮಿದು ಸಿಪ್ಪೆ ಸಮೇತ ಹಾಕಲ್ಲ ನಾನು. ಅದ್ರ ಜೊತೆಗೆ ಒಂದು ಆಪಲ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸ್ಬಿಟ್ಟು ಗ್ರೈಂಡ್ರ್ ಮಾಡ್ಕೋಬೇಕಾಗುತ್ತೆ. ನಾನು ಮಿಕ್ಸಿ ತೊಗೊಂಡಿದ್ನಲ್ಲ, ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ಜ್ಯೂಸ್ದು ಮಿಕ್ಸರ್ ಗ್ರೈಂಡರ್ ತೊಗೊಂಡಿದ್ದೆ ನಾನು. 3350 ಏನೋ ಅನಿಸುತ್ತೆ, ವಂಡರ್ ಶೆಫ್ ಅವ್ರದ್ದು. ಸೊ ಅದರಲ್ಲೇ ನಾನು ಮಾಡ್ಕೊಳ್ಳೋದು, ಜ್ಯೂಸಸ್ ಆಗಿರ್ಬೋದು, ಸ್ಮೂತೀಸ್ ಎಲ್ಲ ಇದರಲ್ಲೇ ಮಾಡ್ಕೋತೀನಿ. ತುಂಬ ಚೆನ್ನಾಗಿದೆ. ನಾನು ಎಷ್ಟೊತ್ತು ಹಾಕಿದ್ರೂ ಸ್ವಲ್ಪನೂ ಈಟ್ ಬರಲ್ಲ, ಚೆನ್ನಾಗಿದೆ. ನೋಡೋಣ, ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ಇವಾಗ ಇದನ್ನು ಯೂಸ್ ಮಾಡೋಕ್ಕೆ ನಿಂತು 1 ತಿಂಗಳಾಗಿರ್ಬೇಕು ಅಷ್ಟೇ. ಅದನ್ನೇನು ಕೈಯಲ್ಲಿ ಹಿಡ್ಕೊಂಡೇ ನಿಲ್ಲಬೇಕು ಅಂತ ಏನಿಲ್ಲ. ನೀವು ಆನ್ ಮಾಡಿಬಿಟ್ಬಿಟ್ಟು ಬೇರೆ ಕೆಲಸನೂ ಕೂಡ ಮಾಡ್ಕೋಬೋದು. ಅದು ಆಟೋಮೆಟಿಕ್ಲಿ ಗ್ರೈಂಡ್ರ್ ಆಗ್ತಾ ಇರುತ್ತೆ. ಸೊ ಕೆಳಗೆ ಬೀಳೋದು, ಶೇಕ್ ಆಗೋದು ಅದೆಲ್ಲ ಏನಿಲ್ಲ. ನಾನು ಜಸ್ಟ್ ಹಾಗೆ ಸುಮ್ಮನೆ ಹಿಡ್ಕೊಂಡಿದ್ದೀನಿ. ನಂಗೆ ಸ್ವಲ್ಪ ಭಯ ಆಗುತ್ತೆ, ಅದಕ್ಕೋಸ್ಕರ ಹಿಡ್ಕೊತೀನಿ ಅಷ್ಟೇ. ನೋಡ್ತಾ ಇರ್ಬೋದು, ನಾನು ಕೈ ಬಿಟ್ಟಿದ್ದೀನಿ. ಇವಾಗ ಸ್ಮೂತಿ ರೆಡಿ ಆಯಿತು. ಅದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಹಾಗೆ ಕುಡಿಯಲ್ಲ ಶಿವರು, ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ಅದು ಇಟ್ಬಿಟ್ರು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಡ ಫಸ್ಟು ಅಂದ್ಬಿಟ್ಟು ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ನಲ್ಲ, ಅದನ್ನು ಇಬ್ಬರಿಗೂ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ತಿಂಡಿ ತಿಂದು ನಾವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಯಾವುದೇ ಜ್ಯೂಸಸ್ ಆಗಿರ್ಬೋದು, ಸ್ಮೂತೀಸ್ ಆಗಿರ್ಬೋದು, ಬ್ರೇಕ್ಫಾಸ್ಟಿಗೂ ಮೊದಲೇ ತೊಗೊಂಡ್ರೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕಾಗಲ್ಲ. ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಕು ಅನ್ನೋರು ಮಾತ್ರ ಬೆಳಗ್ಗೆ ಟೈಮಲ್ಲೇ ನೀವು ಸ್ಮೂತೀಸ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಜ್ಯೂಸಸ್ ಅದು ಕುಡೀರಿ. ಅದು ಬಿಟ್ಟು ಬೆಳಗ್ಗೆ ಟೈಮ್ ನೀವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಲ್ಲ, ನಾವು ಯಾವುದೇ ರೀತಿ ಡಯಟ್ ಪ್ಲ್ಯಾನ್ ಇಲ್ಲ ಅನ್ನೋದಾದರೆ ಮೊದಲು ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಆಮೇಲೆ ನೀವು ಸ್ಮೂತಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ತೊಗೋಬೋದು. ಯಾಕಂದರೆ ಸ್ಮೂತೀಸ್, ಡ್ರೈ ಫ್ರೂಟ್ಸ್ದೆಲ್ಲ ಏನು ಗೊತ್ತಾ, ಹೊಟ್ಟೆ ಹಸಿವು ಆಗೋಲ್ಲ. ಅದು ಎಲ್ಲ ಡಯಟ್ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಸರಿ ಇರುತ್ತೆ. ಸೊ ನಾನು ಆ ಥರ ಏನಿಲ್ಲ, ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ತೊಗೋತೀನಿ. ಯಾವಾಗಾದರೂ ಒಂದೊಂದು ಸಲ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆದರೆ ಮಾತ್ರ ಬೆಳಗ್ಗೆನೇ ಖಾಲಿ ಹೊಟ್ಟೆಲಿ ಈ ಜ್ಯೂಸ್ ಆಗಿರ್ಬೋದು, ಸ್ಮೂತೀಸ್ ಆಗಿರ್ಬೋದು ತೊಗೋತೀನಿ. ಇವ್ರಿಗೆ ಮಾಡೋ ಕೆಲಸ ಇಲ್ಲೇ ಇವಾಗ ನೋಡಿ, ಈ ಚಿಕ್ಕ ಮಗುನ ಎಲ್ಲ ಆಟಿಕೆ ಸಾಮಾನುಗಳನ್ನು ಹಿಡ್ಕೊಂಡು ಕೂತ್ಬಿಟ್ಟು ಆಟ ಆಡ್ಕೊಂಡು ಕೂತವೆ. ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಮನೆಯೊಳಗೆ. ನೋಡ್ರಿ ಇವ್ರ ಆಟನ. ಅದು ಎಂತ ನ್ಯಾರೋ ಬ್ರಿಡ್ಜ್ ಕಟ್ತವ್ರಂತ ನಾನು ನೋಡ್ತೀನಿ ಇವಾಗ. ಓ ಹೌದು ಹುಲಿಯಾ. ಓ ಏಯ್ ಬಾಯಿಲಿ ಕೆಳಕಿಳ್ದು ಬಾ. ನಿಮ್ಮಪ್ಪ ಮಲಗಿದ್ದಾನೆ, ಬಂದ್ಬಿಟ್ಟು ರುಬ್ತಾನೆ ನಿನಗೆ ಇವಾಗ. ನೋಡು, ಬೇಗ ಬಾ ಜಿಯ, ಬಾ 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 ಬೇಗ ಬಾ. ಬರಲ್ಲ ನೀನು, ಅಲ್ಲಿ ಬರಬಾರ್ದು, ಬೀಳ್ತೀಯ ಕೆಳಗ. ಇಲ್ಲಾಸ್ ಬಾ, ಇಲ್ಲಾಸ್ ಬಾ ಬಾ. ಎಲ್ಲಿ ಕುಚ್ಚಂಡ ತೋರಿಸು, ಕಾಣಿಸ್ತಿಲ್ಲ. ಇಲ್ಲಿ ನನ್ನ ಹತ್ರ ಬಾ, ನನ್ನ ಪಕ್ಕ ಬಾ, ರೀಲ್ಸ್ ಮಾಡೋಣ ಬಾ. ಇಲ್ಲಿ ಬರವ, ನೀನು ಜಾಣ ಅಲ್ವಾ? ನೀನೇ ಇಲ್ಲಿ ಬಾ, ಅತ್ತೆ ಮಾತು ಕೇಳಲ್ವಾ? ನೀನು ಬಾ, ನಾನು ನೀರು ಕುಡಿಯೋಕೆ ಹೋಗ್ತೀನಿ. ಅಲ್ಲಿ ಕಾಲು ಇಡಬಾರ್ದು ಮಗ, ಬೀಳ್ತೀಯ. ಬಾ ಈ ಕಡೆಗೆ, ಇಲ್ಲಿ ಬಾ, ಇಲ್ಲಸ್ ಬಾ. ನೋಡೋಣ ಇಲ್ಲಿ ಕೆಳಿ ಎಷ್ಟು ಉದ್ದ, ದೊಡ್ಡಂಗೆ ಕಾಣ್ತೀಯ ನೋಡೋಣ. ಎಷ್ಟು ಉದ್ದ ಇದೆಯಾ ತೋರಿಸು ನೀನು. ವಾವ್, ಗುಡ್. ಹಂಗೆ ಮಾಡಬಾರ್ದು, ಬೀಳ್ತೀಯ. ಅವಾಗನೇ ಬೀಳ್ತೀಯ, ಆಮೇಲೆ ಅಜ್ಜಿ ಹೊಡಿಯುತ್ತೆ ನೋಡು. ಅಜ್ಜಿ ಏನು ಮಾಡ್ತೈತೆ? ಏನದು? 1 2 3 ಹೇಳು. ಆಮೇಲೆ ನನಗೆ ಹೇಳ್ಕೊಡು 1 2 3ನ. 1 2 ಆಮೇಲೆ 3 3 ಆದಮೇಲೆ 4.
5 5 6 ಹೇಳು. ಅಲ್ಲೋಗ್ಬಿಟ್ಟು ಹೇಳಿದ್ರೆ ಇಲ್ಲಿ ಹೇಳೋದು ಯಾರು? ಅಲ್ಲೋದ್ರೆ ಇಲ್ಲಿ ಹೇಳೋದು ಯಾರು? ಇಲ್ಲೋಡಿ ಇವರಿಬ್ರನ್ನ ಹೆಂಗೆ ಮಾಡ್ತಾವ್ರಿ, ಬರೀ ರೀಲ್ಸ್ ನೋಡೋದೇ ಆಯಿತು. ಏನದು? ಕೊಡ್ಲಿ ಅಂತ ಬೇಕಂತ ಕೊಡ್ರು ಈಕಿಗೆ. ನಮ್ಮ ಅಣ್ಣ ಈಗ ಬಂದ್ರೆ ಎದ್ದಿ. ಅಣ್ಣ ನಿದ್ದೆಗಣ್ಣಲ್ಲೈತೆ, ಒದೆ ತಿಂತಿ ಇವಾಗ. ಬಿಸಿಲಲ್ಲಿ ನೋಡ ಅವ್ನು ಗೋ 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 ಅಂತವನೆ. ಅವನು ಹೊಟ್ಟಿರೋದು ಗ್ಯಾರೇಜ್ಗೆ. ಏನದು? ಗ್ಯಾರೇಜ್ಗಲ್ಲ. ಏನದು? 10 ರೂಪಾಯಿಗೆ ಸಮೋಸ, 10 ರೂಪಾಯಿಗೆ ಕಚೋರಿ. ಬಾಯ್, ನಾನು ಒಳಗೆ ಹೋಯ್ತೀನಿ, ಒಳಗೆ ಹೋಗು. ಸಂಡೇ ಅಲ್ವಾ ಇವತ್ತು, ಎಲ್ಲರೂ ಮನೆ ಹತ್ರ ಇದ್ದರು. ವೀಣಾ ಅಣ್ಣ ಎಲ್ಲರೂ, ಹಾಗೆ ನಮ್ಮ ಓನರ್ ಅಣ್ಣನ ಮಗನೂ ಕೂಡ ಇವತ್ತು ಬಂದಿದ್ದ. ಸೊ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ನನ್ನ ಹತ್ರ. ಸ್ವಲ್ಪ ಹೊತ್ತು ತುಂಬ ಅಂದರೆ ತುಂಬ ಒಂದು ಜೊತೆಲಿ ಆಟ ಆಡಿದ್ವಿ. ಆಮೇಲೆ ಫ್ರಿಜ್ಜಲ್ಲಿ ನಾನು ಸ್ಮೂತಿ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸ್ವಲ್ಪ ಕೋಲ್ಡ್ ಆಗಿದೆ, ಚೆನ್ನಾಗಿತ್ತು. ಅದಕ್ಕೆ ನಾನು ಸಕ್ಕರೆ ಏನೂ ಆ್ಯಡ್ ಮಾಡಿಲ್ಲ, ಜೊತೆಗೆ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಏನೂ ಕೆಲಸ ಇಲ್ಲ ಇವಾಗ. ಎಲ್ಲ ಕೆಲಸನೂ ಫುಲ್ ಮುಗಿಸಿದ್ದೀನಿ. ಏನೇನಿತ್ತು ಪಾತ್ರೆಗಳು, ಕಸ ಗುಡಿಸೋದು, ನೆಲ ಒರೆಸೋದು ಎಲ್ಲ ಕೆಲಸನೂ ಮುಗಿಸಿದ್ದೀನಿ. ಇವಾಗ ಸಂಜೆ ಆದಮೇಲೆ ನನ್ನ ಬೇರೆ ಕೆಲಸ ಶುರು ಮಾಡ್ಕೋಬೇಕು. ಮತ್ತು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗಿಂದ ವಿಡಿಯೋ ಶುರು ಮಾಡಿಕೊಂಡೆ. ಸ್ನಾನ ಎಲ್ಲ ಮುಗಿಸಿ ದೇವ್ರ ಪೂಜೆ ಎಲ್ಲ ಏನು ಮಾಡಿಲ್ಲ, ಸೋಮವಾರ ಮಾಡಬೇಕು. ಯಾಕಂದರೆ ಸೂತಕ ಇದೆ ಅಲ್ವ, ನಮಗೇನು ಸೂತಕ ಬರಲ್ಲ, ಬಟ್ ಪೂಜೆ ಮಾಡಿರಲಿಲ್ಲ. ನಾನು ಒಂದು 6 ಡೇಸ್ ಆಗಿದೆ ಪೂಜೆ ಮಾಡಿಲ್ಲ. ಅದಕ್ಕೋಸ್ಕರ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಗೋಮೂತ್ರ ಎಲ್ಲ ಹಾಕ್ಕೊಂಡು ನಾಳೆ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಪೂಜೆ ಮಾಡಿಲ್ಲ ಅಂದರೆ ನಂಗೆ ಮನೆ ಒಳಗೆ ಇರೋಕ್ಕಾಗಲ್ಲ, ಏನೋ ಒಂಥರ ಅನ್ನಿಸ್ತಾ ಇರುತ್ತೆ, ಮನೇಲಿ ಇರಲಿಕ್ಕೆ ಆಗಲ್ಲ. ಪ್ರತಿದಿನವೂ ದೇವ್ರ ದೀಪ ಉರಿತಾ ಇದ್ರೇ ನನಗೆ ಚೆಂದ. ನಾನು ಹೋಗ್ತಾ ಬರ್ತಾ ದೇವ್ರ ದೀಪ ಉರಿತಾ ಇರುತ್ತಲ್ಲ, ಅದು ನೋಡ್ತಾ ಇರಬೇಕು. ಅವಾಗವಾಗ ರಾಯರ ಫೋಟೋ ನೋಡಿಕೊಂಡು ದೇವ್ರ ದೀಪ ಉರಿಯೋದು ನೋಡ್ತಾ ಇರ್ತೀನಿ. ಅವಾಗ ಏನೇ ನೋವಿದ್ರು ಕಷ್ಟ ಇದ್ರೂ ಎಲ್ಲ ದೂರ ಆಗುತ್ತೆ ಅನ್ನೋದೊಂದು ನಂಬಿಕೆ ನನಗೆ. ಯಾರೂ ಇಲ್ದಿದ್ದಾಗ ದೇವರೇ ದಿಕ್ಕು ಅಂತಾರಲ್ಲ, ಆ ರೀತಿಯಾಗಿ ತುಂಬ ಅಂದರೆ ತುಂಬ ದೇವ್ರನ್ನ ಇತ್ತೀಚೆಗೆ ನಂಬ್ತೀನಿ. ಒಬ್ಬಳೇ ಇದ್ದಾಗಂತೂ ದೇವ್ರ ಮುಂದೆ ಕೂತ್ಕೊಂಡು ನನಗೇನು ಮನಸ್ಸಿನಲ್ಲಿ ಬೇಜಾರಿರುತ್ತೆ ಎಲ್ಲ ಅವ್ರ ಹತ್ರನೇ ಹೇಳ್ಕೊತಾ ಇರ್ತೀನಿ. ಕೇಳೋರು ಯಾರೂ ಇರಲ್ಲ ಅಲ್ವಾ, ಯಾಕಂದರೆ ಮನುಷ್ಯರ ಹತ್ರ ಹೇಳಿದ್ರೆ ಇಲ್ಲಿ ಹ್ಞೂ ಅಂದ್ಬಿಟ್ಟು ಇನ್ನೊಂದು ಹತ್ರ ಹೋಗಿ ಹೇಳಿರ್ತಾರೆ. ದೇವ್ರ ಹತ್ರ ಹೇಳಿದ್ರೆ ಅಟ್ಲೀಸ್ಟ್ ಅದರಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಪರಿಶೀಲನೆ ಮಾಡಿ ನಮ್ಗೆ ಏನು ಕೊಡಬೇಕೋ ಅದನ್ನು ದೇವರಾದರೆ ಕೊಡ್ತಾರೆ. ಮನುಷ್ಯರಾಗಲ್ಲ, ಮುಂದೆ ಚೆನ್ನಾಗಿ ಮಾತಾಡಿ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ, ಏನೂ ಮಾಡೋಂಗಿಲ್ಲ. ಸೊ ಹಾಗಾಗಿ ದೇವ್ರ ಪೂಜೆ ಎಲ್ಲ ನಾಳೆಯಿಂದ ಶುರು ಮಾಡ್ಕೋತೀನಿ. ಪನ್ನೀರ್ ಮಾಡಿದ್ನಲ್ಲ, 1/2 ಲೀಟ್ರ್ ಹಾಲಿಂದು ಸ್ವಲ್ಪ ಒಂದು ಬೌಲಷ್ಟು ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಕೊಂಡು ಮಾಡಿದ್ದು. ಅವರು ಯಾವ ಥರ ತೋರಿಸಿದ್ರು ಅದೇ ಥರ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಕಟ್ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕದು ಪೀಸ್ ಮಾಡಿಕೊಂಡೆ, ಫಸ್ಟ್ ಟೈಮ್ ಮಾಡಿರೋದು. ಇದರಲ್ಲಿ ಒಂದು ಸಲ ಕುಕ್ ಮಾಡಿಬಿಟ್ಟು ನೋಡಬೇಕು ಹೇಗೆ ಬರುತ್ತೆ ಅಂತ. ಪನ್ನೀರ್ ಮಸಾಲ ಮಾಡಿಬಿಟ್ಟು ನೋಡ್ತೀನಿ, ಟೇಸ್ಟ್ ಹೇಗೆ ಬರುತ್ತೆ ಅಂತ ನೋಡಿ ನಿಮ್ಗೆ ಹೇಳ್ತೀನಿ. ಬಟ್ ಪೀಸಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು. ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸಲ ತೋರಿಸ್ತೀನಿ. ಈ ಬೌಲಲ್ಲಿ 1 ಬೌಲಷ್ಟು ಬಂದಿದೆ 1/2 ಲೀಟ್ರ್ ಹಾಲಿಗೆ. ಶಿವು ಅವರು ಟಿ ವಿ ನೋಡ್ತಾ ಕೂತಿದ್ರು, ಇವತ್ತೆಲ್ಲೂ ಆಚೆ ಹೋಗಿರಲಿಲ್ಲ. ಸೊ ಹಾಗಾಗಿ ನಾನು ಏನಾದರೂ ಮಾಡೋಣ ಈವ್ನಿಂಗ್ಗೆ ಸ್ನ್ಯಾಕ್ಸಿಗೆ ಅಂದ್ಕೊಂಡೆ. ಮನೇಲೇ ಸ್ವಲ್ಪ ಬೋಟಿಗಳೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ, ತುಂಬ ದಿನ ಆಗಿತ್ತು ಹಾಕೇ ಇರಲಿಲ್ಲ. ಸೊ ಇವತ್ತು ಹಾಕೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ಸ್ವಲ್ಪ ಆಯಿಲ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಜೊತೆಗೆ ಟೀ ಕೂಡ ರೆಡಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಏನು ಬಜ್ಜಿ ಬೋಂಡ ಎಲ್ಲ ತಿಂತಾನೇ ಇರ್ತೀವಿ. ಸೊ ಇದೆಲ್ಲ ಹಾಗೆ ಮಿಕ್ಬಿಟ್ಟಿತ್ತು ತುಂಬ ದಿನದಿಂದ. ನಾನು ಅಷ್ಟಾಗಿ ಏನು ಈ ಥರದ ಎಣ್ಣೆ ಪದಾರ್ಥ ಎಲ್ಲ ತಿನ್ಲಿಕ್ಕೆ ಹೋಗಲ್ಲ, ಅಪರೂಪ ತಿನ್ನೋದು. ಇವತ್ತು ಅವರು ಮನೆಯಲ್ಲೇ ಇದ್ರಲ್ಲ, ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಟೀ ಕೂಡ ರೆಡಿ ಮಾಡಿದ್ದೀನಿ, ಆಯಿಲ್ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ತೆಗೆದಿಟ್ಕೊಂಡಿದ್ದೀನಿ, ಇದರಲ್ಲೇ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂದ್ಬಿಟ್ಟು.
ನೋಡಿ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ, ಈ ರೀತಿಯಾಗಿ ಬಂದಿದೆ. ಸ್ವಲ್ಪನೂ ಏನು ಹಾಳಾಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡೋಣ ಒಂದು ಸಲ ಇದರಲ್ಲೇ ಅಡುಗೆ ಮಾಡಿ ನೋಡ್ತೀನಿ, ಪನ್ನೀರ್ ಮಸಾಲ ಅಥವಾ ಗ್ರೇವಿ ಏನಾದರೂ ಮಾಡಿ ನೋಡಿ ಹೇಗಿತ್ತು ಟೇಸ್ಟ್ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಆಫ್ಟರ್ನೂನ್ ಊಟನೂ ಮಾಡಲಿಲ್ಲ ನಾವು, ಅದಕ್ಕೋಸ್ಕರ ಸ್ವಲ್ಪ ಸ್ನ್ಯಾಕ್ಸಿಗೆ ಏನಾದ್ರೂ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಲಿ ಏನಾದ್ರೂ ಇದ್ದರೆ ಚೆನ್ನಾಗಿರುತ್ತೆ ಟೀ ಕುಡಿಲಿಕ್ಕೆ. ಇನ್ನೊಂದು 8 ದಿನ ಅಷ್ಟೇ, ಆಮೇಲೆ ಡ್ಯೂಟಿಗೆ ಹೋಗ್ತಾರೆ ಶಿವು ಅವರು, ಆಮೇಲೆ ನಾನು ಒಬ್ಬಳೇ. ಇದೆಲ್ಲ ಹಾಗೇ ಇರುತ್ತೆ, ನಾನೇನು ಒಬ್ಬಳೇ ಇದ್ದರೆ ಇದೆಲ್ಲ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅವ್ರು ಇದ್ದಾಗಲೇ ಹಿಂಗೆ ಏನಾದರೂ ಒಂದೊಂದು ಮಾಡಿಕೊಂಡು ತಿನ್ನೋದಷ್ಟೇ. ಸೊ ಇವತ್ತಿನ ವಿಡಿಯೋ ನಾನು ಮಾರ್ನಿಂಗಿಂದ ಸಂಜೆವರೆಗೂ ಏನೆಲ್ಲ ಆಯಿತು ಅನ್ನೋದು ಇವತ್ತಿನ ವಿಡಿಯೋದಲ್ಲಿತ್ತು. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ಮತ್ತೊಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.